ಈಗ ತಲೆಗೆ ಅಥವಾ ತಲೆ ಕೂದಲಿಗೆ ನಾವು ಯಾವ ಎಣ್ಣೆಯನ್ನ ಬಳಸಬೇಕು ಮೇಡಮ್? ಕೆಲವಷ್ಟು ಅದು ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಸಿಗ್ತಾ ಇರ್ಲಿಲ್ಲ. ತುಂಬಾ ಬ್ರ್ಯಾಂಡ್ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲದಿರೋಷ್ಟು ಬ್ರ್ಯಾಂಡ್ ನೀವೇ ಹೇಳಿದ್ರಿ, ಎಲ್ಲಾ ಕಡೆ ಇದೆ, ಎಲ್ಲರಿಗೂ ಗೊತ್ತಿರೋ ಅಲ್ಲ. ಬ್ರ್ಯಾಂಡ್ಗಳು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ದಾರಿ ತಪ್ಪಿಸುವ ಒಂದಿಷ್ಟು ವರ್ಗನೂ ಇದೆ. ಇಷ್ಟುದ್ದ ಕೂದಲಾಗಿದೆ, ಅಷ್ಟುದ್ದ ಕೂದಲಾಗಿದೆ, ಈ ರೋಡ್ ಸೈಡ್ ಎಲ್ಲ ಹಾಕೊಂಡ್ ಮಾರೋರನ್ನ ನೋಡಿದೀನಿ. ಸೈಂಟಿಫಿಕ್ ರೀಸನ್ ಇರ್ಬೇಕು ಸರ್. ಯಾವ್ದೋ ಒಂದು ಕಾಡಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೊಪ್ಪು ತಗೊಂಡ್ಬಂದು ಹಾಕಿದ ತಕ್ಷಣ ಅದು ಹೇರ್ ಆಯಿಲ್ ಆಗೋದಿಕ್ ಆಗೋದಿಲ್ಲ. ಇದರಲ್ಲಿ ಒಂದು ವಿಶೇಷತೆ ಏನಂತ ಅಂದ್ರೆ ಈ ತರ ಆಯಿಲ್ ನ ಯಾರು ಕೊಡೋದಿಕ್ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೀವ್ ಎಲ್ಲಿ ಬೇಕಾದ್ರೂ ಸಂಶೋಧನೆ ಮಾಡಿ ಕೊಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ 100% ಗ್ಯಾರಂಟಿ ಕೊಡ್ತೀನಿ. ಯಾಕೆ ಅಂದ್ರೆ ನಾವು ಮಾಡೋದು ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ 12 ಜನದ್ದು ನಾವು ಈ ಆಯಿಲ್ ನ ಕೊಟ್ಬಿಟ್ಟು ಅವ್ರಿಗೆ ರಿಸಲ್ಟ್ ಬಂದಿರೋದು 12 ಜನಕ್ಕೆ 4 ಇಂಚು ಕೂದಲು ಬಂದಿದೆ. ಆಕ್ಚುಲಿ ಆಲ್ರೆಡಿ 21,000 ಬಾಟಲ್ಸ್ ಸೇಲ್ಸ್ ಆಗಿದೆ. 21,000 ಬಾಟಲ್ ಸೇಲ್ ಆಗಿ 200 ಪೀಪಲ್ಸ್ ವಿಡಿಯೋಸ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಅವ್ರ ಏನಂತಂದ್ರೆ ಹೋಗಿದ್ರು, ಟ್ಯಾಬ್ಲೆಟ್ಸ್ ಕೊಟ್ರು, ಎಲ್ಲ ಇದ್ ಮಾಡಿದ್ರು, ಲಾಸ್ಟ್ ಆಗಲ್ಲ ಸೋರಿಯಾಸಿಸ್ ಪ್ರಾಬ್ಲಮ್ ಅಂತ ಮನೆಗೆ ಬಂದ್ರು. ಈಗ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಕೊಡ್ತೀವಿ. ಅವಾಗ ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲಿ ಹೌದು ಇನ್ನರಿಗೆ ತಗೊಂಡು ಒಂದು ಫೀಲ್ ತಗೊಂತಾ ಇದ್ದಾರೆ ಅಂತಂದ್ರು. ಅದರಲ್ಲಿ ಹೊಸ ಪ್ರಾಡಕ್ಟ್ ಇದಾಗಿದೆ, ಇದು ಸೋರಿಯಾಸಿಸ್ ಪ್ರಾಬ್ಲಮ್ಗೆ ಅಂತ ಅಂದ್ರು. ಹೌದಾ ಅಂತ ಹೇಳಿ ಜಸ್ಟ್ ಟ್ರೈ ಮಾಡಿದ್ದಾರೆ ಅಷ್ಟೇ. ಜಸ್ಟ್ ಟ್ರೈ ಮಾಡಿ 30 ಡೇಸ್ಗೆ ಅದು ಆಕ್ಚುಲಿ ತುಂಬಾ ಅಂತಂದ್ರೆ ಫುಲ್ ಸ್ಕಿನ್ ಎಲ್ಲ ಫುಲ್ ವೈಟ್ ಆಗಕ್ಕೆ ಬಂದ್ಬಿಟ್ಟಿತ್ತು. ಆಲ್ರೆಡಿ ನಾರ್ಮಲ್ ಕಲರ್ಗೆ ಬರೀ 30 ಡೇಸ್ಗೆ 30% ಕಲರ್ ಚೇಂಜ್ ಆಗಿದೆ. ಆಕ್ಚುಲಿ 6 ಮೆಂಬರ್ಸ್ಗೆ ಪಾರ್ಶ್ವವಾಯು ಇಲ್ವೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ಮೂವಿಂಗ್ ಆಗಿದೆ ಅವರದ್ದು ಕೈ ಎಲ್ಲ. ರಿಯಲಿ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಬಡವರಾಗಿರ್ಬೋದು, ಮಧ್ಯಮವರಾಗಿರ್ಬೋದು, ಇದನ್ನ ತಗೊಂಡು ಇಷ್ಟು ರಿಸಲ್ಟ್ ಬರ್ತಾ ಇದೆ ಅಂತ ಅಂದ್ರೆ ರಿಯಲಿ ಗ್ರೇಟ್. ಆಕ್ಚುಲಿ ತುಂಬಾ ಖುಷಿ ಆಗ್ತದೆ. ಪ್ಯೂರ್ ಕೋಕೋನಟ್ ಆಯಿಲ್ ಬೇಕು ಅಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಬೇಕಂದ್ರೆ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಹೇರ್ ಆಯಿಲ್ ಬೇಕಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ. ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇಲ್ಲೊಂದು ಬಾಟಲ್ ಇದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕಿಂತ ಮುಂಚೆ ನಾವೆಲ್ಲ ಚಿಕ್ಕವರಿಂದಾನು ನಮ್ಮ ತಲೆ ಅಂದರೆ ತಲೆ ಕೂದಲಿಗೆ ಹಾಕ್ತಾ ಇದ್ದಿದ್ದಂಥದ್ದು ತೆಂಗಿನ ಎಣ್ಣೆಯನ್ನು. ಬಹುಶಃ ನನಗೆ ಸುಮಾರು ಜನ ಸಿಟಿಲಿ ಹೇಳ್ತಾರೆ, ನಿಮ್ಮ ಕೂದಲು ತುಂಬ ಚೆನ್ನಾಗಿದೆ, ಕಪ್ಪಾಗಿದೆ, ಏನು ಬಿಳಿ ಆಗಿಲ್ವಲ್ಲ ಅಂತ. ನಾನು ಆವಾಗ ಹೇಳೋದು, ನಮ್ಮಮ್ಮ ತೆಂಗಿನ ಎಣ್ಣೆ ಹಾಕ್ತಾ ಇದ್ದು, ನಾನು ಈಗಲೂ ಹಾಕ್ತೀನಿ ಅಂತಲೂ ಕೂಡ ಸುಮಾರು ಜನರಿಗೆ ಹೇಳ್ತಾ ಇರ್ತೀನಿ. ನೀವು ಹಾಕಿ ಅಂತಲೂ ಕೂಡ ರೆಕಮೆಂಡ್ ಮಾಡ್ತೀನಿ. ಆದರೆ ತೆಂಗಿನೆಣ್ಣೆ ಪ್ಯೂರ್ ಆಗಿ ಸಿಗುತ್ತಾ ಅನ್ನುವಂಥ ಒಂದು ದೊಡ್ಡ ಕ್ವಶನ್ ಇವತ್ತಿನ ಮಂದಿಲಿ ಸುಮಾರು ಜನರಿಗಿದೆ. ಈ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿ, ನಿಮ್ಮ ಕೂದಲು ಇನ್ನೂ ಚೆನ್ನಾಗಿರಬೇಕು, ಅಥವಾ ಇವತ್ತು ಮಾರ್ಕೆಟಲ್ಲಿ ಆ ಎಣ್ಣೆ ಇದೆ, ಈ ಎಣ್ಣೆ ಇದೆ, ಈ ಎಣ್ಣೆಯನ್ನು ಬಳಸಿದರೆ ಮೀಟ್ರ್ಗಟ್ಟಲೆ ಉದ್ದ ತಲೆ ಕೂದಲಾಗುತ್ತೆ ಅನ್ನೋದನ್ನೆಲ್ಲ ನಾವು ನೋಡಿದ್ದೀವಿ. ಸೊ ಅದು ನಂಬೇಕಾ ನಂಬಾರ್ದಾ, ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಗೊಂದಲಗಳಿದೆ. ಯೂಟ್ಯೂಬಲ್ಲಿ ಅಥವಾ ಡಿಜಿಟಲಲ್ಲಿ ಒಂದು ವಿಡಿಯೋ ಬಂತು ಅಂತ ಇದ್ದರೆ ಅದನ್ನು ನಂಬಿಕೊಂಡು ತಗೊಳ್ಳೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆದರೆ ಆ ನಂಬಿಕೆ ಮೋಸ ಆಗಬಾರ್ದು. ನೀವು ಯಾವುದನ್ನೇ ನಂಬುವ ಮುಂಚೆ ಕೂಲಂಕುಷವಾಗಿ ಯೋಚನೆ ಮಾಡಿ. ಹಾಗಾಗಿ ಇದಕ್ಕೆ ಸಂಬಂಧಿಸಿರುವವರಿಂದಲೇ ಒಂದು ಮಾಹಿತಿಯನ್ನು ಕೊಟ್ಟರೆ ಇದು ಪರಿಪೂರ್ಣ ಆಗಬಹುದು ಅನ್ನುವ ನೆಲೆಯಲ್ಲಿ ನಾನು ಇವತ್ತು ಸ್ವದೇಶಿ ದಿಶಾ ಕಂಪನಿಯ CEO ಆಗಿರುವಂತಹ ನೀಲಾ ಗುರುಲಿಂಗಯ್ಯ ಅವರನ್ನು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ತಲೆ ಕೂದಲು, ಅದಕ್ಕೆ ಹಾಕುವಂಥ ಎಣ್ಣೆ, ಈಗ ನಾವು ಯಾವ ಎಣ್ಣೆಯನ್ನು ಬಳಸಬೇಕು, ತಲೆ ಕೂದಲಿಗೆ ಎಣ್ಣೆಯನ್ನು ಹಾಕಿದ್ರೆ ಅದು ಬೇರೆ ಬೇರೆ ಕಾಯಿಲೆಗಳನ್ನು ಕೂಡ ರಿಮೂವ್ ಮಾಡುತ್ತಾ, ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಸಮಗ್ರವಾಗಿ ಮಾತಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ನಿಮ್ಮನ್ನು ಭೇಟಿ ಆಗ್ತಿರೋದು ಬಹಳ ಖುಷಿಯಾದ ಸಂಗತಿ ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಿಮ್ಮಿಂದ ನಮಗೆ ಬೇಕಾಗಿರುವಂತಹ ಅನೇಕ ಮಾಹಿತಿ ಸಿಗಬಹುದು ಅಂತ ನಾನು ನಂಬಿದ್ದೇನೆ ಸರ್. ಇದು ನಿಮ್ಮದೇ ಸಂಸ್ಥೆಯ ಒಂದು ಬಾಟಲ್, ಇದ್ರ ಒಳಗಡೆ ಹೇರ್ ಆಯಿಲ್ ಇದೆ ಅನ್ನೋದು ಗೊತ್ತಾಯ್ತು. ನನಗೊಂದು ದೊಡ್ಡ ಕನ್ಫ್ಯೂಷನ್ ಮೇಡಮ್, ತುಂಬಾ ಹೇರ್ ಆಯಿಲ್ಗಳಿದೆ. ಮೆಡಿಕಲ್ಗೆ ಹೋದ್ರೆ ಸಿಕ್ಕಾಪಟ್ಟೆ ಸಿಗುತ್ತೆ, ಶಾಪಿಂಗ್ ಮಾಲ್ಗೆ ಹೋದ್ರೆ ಸಿಕ್ಕಾಪಟ್ಟೆ ಸಿಗುತ್ತೆ, ಒಂದು ಸಣ್ಣ ಕಿರಾಣಿ ಅಂಗಡಿಯಲ್ಲೂ ₹1 ಪ್ಯಾಕೆಟ್ ಇಂದ ಹಿಡಿದು ಬಗೆ ಬಗೆಯಲ್ಲಿ ಸಿಗುತ್ತೆ. ಈಗ ತಲೆಗೆ ಅಥವಾ ತಲೆ ಕೂದಲಿಗೆ ನಾವು ಯಾವ ಎಣ್ಣೆಯನ್ನ ಬಳಸಬೇಕು ಮೇಡಮ್? ನೀವೇ ಕರೆಕ್ಟ್ ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮನ್ನ ನಮ್ಮ ಕಾರ್ಯಕ್ರಮದಲ್ಲಿ ಕೂರಿಸ್ಕೊಂಡು ಮಾತಾಡಿಸ್ತಿದ್ದೀನಿ. ನೀವೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಮೇಡಮ್. ಹಾ ಸಂದೀಪ್ ಸರ್, ಇವತ್ತು ನಾವು ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ನ 12 ವರ್ಷದಿಂದ ನಾವು ಮಾಡ್ಕೊಂಡ್ ಬಂದಿದೀವಿ. ತಯಾರಿ ನಾವೇ ಮಾಡ್ತೀವಿ, ಮ್ಯಾನುಫ್ಯಾಕ್ಚರರ್. ತುಂಬಾ ಖುಷಿ ಆಗುತ್ತೆ ನನಗೆ. ಈ ತರದ ಒಂದು ಕಂಪ್ನಿ ಇದು ಆಕ್ಚುಲಿ ತುಂಬಾ ಪಾಪ್ಯುಲರ್ ಆಗಿದೀವಿ. ಏನಂದ್ರೆ ನಾವು ಕೇರಾಮೃತ್ ಒಂದು ಆಯುರ್ವೇದಿಕ್ ಹೇರ್ ಆಯಿಲ್ ನ ನಾವು ಸದ್ಯದಲ್ಲಿ ಲಾಂಚ್ ಮಾಡಿದ್ವಿ. ಈಗ ಒಂದು 7 months ಆಯ್ತು. ನನ್ನ ಟೀಮು ಒಂದು 6
ಮೆಂಬರ್ಸ್ ಟೀಮು, ಒಬ್ರು ಸೈಂಟಿಸ್ಟ್ ಇದ್ದಾರೆ. ಓಕೆ ಅವ್ರನ್ನ ನಾವು ತಗೊಂಡು ನಾವು ಒಂದು ಈ ಹೇರ್ ಆಯಿಲ್ ನ ತಯಾರಿ ಮಾಡಿದ್ವಿ. ಓಕೆ ಈ ತಯಾರಿ ಮಾಡಿದ್ದು ಯಾಕೆ ಉದ್ದೇಶ ಏನಂತ ಅಂದ್ರೆ, ಕೆಲವಷ್ಟು ಮನೇಲೆ ಪ್ರಾಬ್ಲಮ್ಸ್ ಇತ್ತು ನಮ್ಗೆ. ಓಕೆ ಕೆಲವಷ್ಟು ಅದು ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಸಿಗ್ತಾ ಇರ್ಲಿಲ್ಲ. ತುಂಬಾ ಬ್ರ್ಯಾಂಡ್ ಅಂತಂದ್ರೆ ನಿಮ್ಗೆ ಗೊತ್ತಿಲ್ದಿರೋಷ್ಟು ಬ್ರ್ಯಾಂಡ್ ನೀವೇ ಹೇಳಿದ್ರಿ, Yes, ಎಲ್ಲಾ yes, ಕಡೆ ಇದೆ, yes. ಎಲ್ಲರಿಗೂ ಗೊತ್ತಿರೋ ವಿಷಯ. ಅಲ್ಲ, ಬ್ರ್ಯಾಂಡ್ಗಳು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ದಾರಿ ತಪ್ಪಿಸುವ ಒಂದಿಷ್ಟು ವರ್ಗನೂ ಇದೆ. ಇಷ್ಟುದ್ದ ಕೂದಲಾಗಿದೆ, ಅಷ್ಟುದ್ದ ಕೂದಲಾಗಿದೆ, ಈ ರೋಡ್ ಸೈಡ್ ಎಲ್ಲ ಹಾಕೊಂಡ್ ಮಾರೋರನ್ನ ನೋಡಿದೀನಿ. ಹೌದು ಹಂಗಾದ್ರೆ ಇದೆಲ್ಲ ವರ್ಕ್ ಆಗುತ್ತೆ ಇಲ್ವಾ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಮೇಡಮ್. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕೇ ಬೇಕು. ಹೌದು ಸರ್. ಯಾಕಂದ್ರೆ ದಾರಿ ತಪ್ಪುವ ಜನರನ್ನ ಒಂದ್ ಸ್ವಲ್ಪ ಆದ್ರೂ ಸೇಫ್ ಮಾಡೋಣ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾರು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಮೇಡಮ್, ನಿಮ್ಮಿಂದ ಸರಿಯಾದ ಮಾಹಿತಿ ಇವತ್ತು ಜನತೆಗೆ ಬೇಕು. ಹೌದು ಸರ್, ಹೌದು. ನಾವು ಆಕ್ಚುಲಿ ಈ ಆಯಿಲ್ ನ ಮಾಡಬೇಕು ಅಂತ ಅಂದಾಗ ತುಂಬಾ ಕೆಲವಷ್ಟು ಬ್ರಾಂಡ್ಗಳನ್ನ ನಾನು ಆಯಿಲ್ಗಳನ್ನ ತರಿಸ್ದೆ. ಯಾಕೆಂತಂದ್ರೆ ಸಂಶೋಧನೆ ಆಗ್ಬೇಕು, ಒಂದು ಲ್ಯಾಬಲ್ ಟೆಸ್ಟ್ ಆಗ್ಬೇಕು, ಯಾವುದೇ ಒಂದಾದ್ರೆ. ಯಾಕೆಂದ್ರೆ ನಮ್ ಕೀರಾಮೃತ್ ನಾವು ಆತರ ರೂಲ್ಸ್ ಪ್ರಕಾರನೇ ಮಾಡ್ಕೊಂಡು ಒಂದು ಕರೆಕ್ಟ್ ಆಗಿ ಒಂದು ಲೆವೆಲ್ ಅಲ್ಲಿ ನಾವು ರೀಚ್ ಮಾಡಿದೀವಿ. ಹಾಗೆ ನಾವು ಪ್ರೊಸೀಜರ್ ಮುಖಾಂತರ ಹೋಗ್ಬೇಕಂದ್ರೆ ಲ್ಯಾಬ್ ಟೆಸ್ಟ್ ಮಾಡಿಸಿದ್ವಿ. ಓಕೆ ನಮ್ದು ಆಕ್ಚುಲಿ ಪರ್ಸೆಂಟೇಜ್ ತುಂಬಾ ಚೆನ್ನಾಗಿ ಬಂತು, ತುಂಬಾ ಖುಷಿ ಆಯ್ತು. ಏನಂತಂದ್ರೆ ಎಲ್ಲಾ ಬ್ರಾಂಡ್ಗಳು ಹೇರ್ ಆಯಿಲ್ ನಾವು ತಗೊಂಡ್ವಿ. ಆಕ್ಚುಲಿ ಫಸ್ಟ್ ಈ ದಂಧೆ ಅಂತ ಹೇಳಿದ್ರಲ್ಲ, ಆ ದಂಧೆ ನಿಜವಾಗ್ಲೂ ನಡೀತಾ ಇದೆ. ಯಾಕೆಂತಂದ್ರೆ ಯಾರು ಪ್ಯೂರ್ ಆಗಿ ಫಸ್ಟ್ ಪ್ರಾಡಕ್ಟ್ ಆಗಿರ್ಬೋದು ಸ್ಟಾರ್ಟಿಂಗ್ ಕೊಡ್ಬೇಕಾದ್ರೆ ಆ ಲೆವೆಲ್ ಇರುತ್ತೆ. ಸೆಕೆಂಡ್ ಲೆವೆಲ್ ಬಂದಾಗ ಬೇರೆ ತರ ಪ್ರಾಡಕ್ಟ್ ನೇ ಕೊಡ್ತಾರೆ. ತುಂಬಾ ಫೇಮಸ್ ಆದ್ವಿ ಅಂತ ಹೇಳಿ ಆ ಪ್ರಾಡಕ್ಟ್ ಗೆ ಕೆಲವಷ್ಟು ಮಾತ್ರ ಹಾಕಿರ್ತಾರೆ ಪ್ರಾಡಕ್ಟ್ಸ್ ಗಳು. ಕೆಲವಷ್ಟು ಅಂತ ಅಂದ್ರೆ ಅವರು ತೋರ್ಸೋದೇ ಒಂದು, ಅವ್ರು ಕೊಟ್ಟಿರೋದೇ ಒಂದು. ಆಕ್ಚುಲಿ ಆಮೇಲೆ ಇನ್ನೊಂದೇನಂತಂದ್ರೆ ಸೈಂಟಿಫಿಕ್ ರೀಸನ್ ಇರಬೇಕು ಸರ್. ಯಾವ್ದೋ ಒಂದು ಕಾಡಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೊಪ್ಪು ತಗೊಂಡ್ಬಂದು ಹಾಕಿದ ತಕ್ಷಣ ಅದು ಹೇರ್ ಆಯಿಲ್ ಆಗೋದಿಲ್ಲ. ಕೆಲವಷ್ಟು ಜನಗಳಿಗೆ ಇದ್ರ ಬಗ್ಗೆ ಕೂಲಂಕುಷವಾಗಿ ನಾನು ಯಾವ್ದನ್ನ ಹಚ್ಚಬೇಕು, ಯಾವ್ದನ್ನ ಹಚ್ಚಿದ್ರೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಕೆಲವಷ್ಟು ಜನಗಳಿಗೆ ಗೊತ್ತಿಲ್ಲ. ಇವತ್ತು ಒಂದು ಅರಿವು ಮೂಡಿಸ್ಬೇಕಾಗಿದೆ. ಒಂದು ಪ್ರಪಂಚದಲ್ಲಿ ಯಾವ ತರ ಆಯಿಲ್ ನ ನೀವು ಹಚ್ಚಿದ್ರೆ ಹೇಗಾಗುತ್ತೆ ಅನ್ನೋದ್ರದ್ದು ಅರಿವು ಮೂಡಿಸ್ಬೇಕಾಗಿದೆ. ಓಕೆ ಓಕೆ ಆ ಆಯಿಲ್ ನ ತಗೊಂಡ್